ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಸರ್ಕಾರದ ಈ ಒಂದು ಬಜೆಟ್ನ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಬಜೆಟ್ನ ಮಂಡನೆ ಮಾಡುವ ಸಮಯದಲ್ಲಿ 43 ತಾಲೂಕುಗಳನ್ನು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಘೋಷಣೆಯನ್ನು ಮಾಡಿದರು. 2013ರ ಬಜೆಟನ್ನು ಮಂಡನೆ ಮಾಡುವಾಗ ಫೆಬ್ರವರಿ ತಿಂಗಳಲ್ಲಿ ಘೋಷಣೆ ಮಾಡಿದರು. ಆದರೆ ಆ ಬಜೆಟ್ ಇಂಪ್ಲಿಮೆಂಟ್ ಆಗಲಿಲ್ಲ. ಹೊಸ ಸರ್ಕಾರವಾಗಿ ಸಿದ್ದರಾಮಯ್ಯ ಅವರು ಬಂದಾಗಲೂ ಕೂಡ ಸಿದ್ದರಾಮಯ್ಯ ಹೇಳಿರುವಂಥದ್ದು 43 ಹೊಸ ತಾಲೂಕುಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದಕ್ಕೆ ನೀವು ಇಟ್ಟಿರ್ತಕ್ಕಂಥದ್ದು 2 ಕೋಟಿ ರೂಪಾಯಿಯಷ್ಟು ಮಾತ್ರ ಬಿಜೆಪಿ ಅವರು ಇಟ್ಟಿದ್ರು. ಕೇವಲ ರಾಜಕೀಯವಾದಂಥ ಒಂದು ಅಸ್ತ್ರವಾಗಿ ಪ್ರಯೋಗ ಆಗಿತ್ತು. ಆ ಸಂದರ್ಭದಲ್ಲಿ ಬಿಜೆಪಿ ಅವರಿಗೆ ಅದು ಫಲ ಕೊಟ್ಟಿರಲಿಲ್ಲ. ಆದರೆ ಈಗ 1 ವರ್ಷ ಮುಂಚಿತವಾಗಿ ಸಿದ್ದರಾಮಯ್ಯ ಅವರು ಈಗ 43 ಅಲ್ಲ 49 ತಾಲೂಕುಗಳನ್ನು ಮಾಡಿದ್ದಾರೆ. ಇಷ್ಟು ತಾಲೂಕುಗಳನ್ನು ಮಾಡೋದ್ರಿಂದಕ್ಕೆ ಅನುಕೂಲ ಆಗುತ್ತಾ, ಅಥವಾ ಇದು ರಾಜಕೀಯ ಉದ್ದೇಶದ ಹೊರತಾಗಿ ಬೇರೆನೇನಾದರೂ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತಾ? ನರಸಿಂಹಪುರ, ನೀವು ಇದನ್ನು ಯಾವ ರೀತಿ ನೋಡ್ತೀವಿ? ಈ ಹೊಸ ತಾಲೂಕುಗಳ ರಚನೆ, ಈಗ ದಾವಣಗೆರೆಯಲ್ಲಿ ನ್ಯಾಮತಿಯನ್ನು ಕೂಡ ಒಂದು ತಾಲೂಕಾಗಿ ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ತಾಲೂಕುಗಳ ರಚನೆಯ ಬಗ್ಗೆ ಈಗ ದಟ್ ಗವರ್ಮೆಂಟ್ ಈಸ್ ದ ಬೆಸ್ಟ್ ವಿಚ್ ಗವರ್ನ್ಸ್ ದ ಲೀಸ್ಟ್ ಅಂತ. ಯಾವ ಸರ್ಕಾರ ಅತಿ ಕಡಿಮೆ ಸರ್ಕಾರ ನಡೆಸ್ತದೋ, ಜನಗಳನ್ನು ತಾವು ಬದುಕಕ್ಕೆ ಬಿಡ್ತದೋ ಅದೇ ಒಳ್ಳೆಯ ಸರ್ಕಾರ ಅಂತ ಜನ ಹೇಳ್ತಾರಪ್ಪ. ಇಲ್ಲೇನಾಗಿದೆ, ಒಂದು ತಾಲೂಕು ಆಫೀಸ್ ಆದರೆ ಎಷ್ಟು ಜನ ನೌಕರರಿಗೆ ಅನುಕೂಲ ಆಗ್ತದೆ, ಅದೆಷ್ಟು ಕೆಲಸ ಆಗ್ತದೆ. ಆದರೆ ತಾಲೂಕು ಆಫೀಸ್ ಏನು ಕೆಲಸ ಮಾಡ್ತದೆ ಇದೆ? ಈಗ ವಾಟ್ ಈಸ್ ದ ಜಾಬ್ ಆಫ್ ದಿ ತಾಲೂಕು ಆಫೀಸ್? ಅಸೆಸ್ ಮಾಡಿದ್ದಾರೆ ಇವರು ಮಾಡೋಕ್ಕಿಂತ ಮುಂಚೆ. ಅಸೆಸ್ ಮಾಡಿದರೆ ಬಹಳ ತಾಲೂಕು ಆಫೀಸುಗಳಲ್ಲಿ ಕೆಲಸವೇ ಇಲ್ಲ, ಕ್ಲೋಸ್ ಮಾಡಬೇಕಾಗಿದೆ. ಅಂಥದ್ರಲ್ಲಿ 49 ಮಾಡಿದ್ದು ನಿಜವಾಗಲೂ ಹೊರೆ, ಅದು ಆಗಬಾರ್ದಾಗಿತ್ತು ಅನ್ನೋ ಸ್ಪಷ್ಟ ಅಭಿಪ್ರಾಯ ನಂದು. ಕೇಶವ್, ನೀವು ಯಾವ ರೀತಿ ನೋಡ್ತೀರಿ ಹೊಸ ತಾಲೂಕು ರಚನೆ? ತಾಲೂಕು ಇಷ್ಟು ಅನ್ನೋದಕ್ಕೆ ನಂಬರ್ಸ್ಗಿಂತ ಡಿಸೆಂಟ್ರಲೈಸೇಷನ್ ಇಸ್ ಗುಡ್ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಯಾಕೆಂದರೆ ಯಾವಾಗಲೂ ನೀವು ಟಾಪಿಂದ, ಈಗ ಯಾವುದೋ ಒಂದು ನ್ಯಾಮತಿ ವಾಸ್ ಆಲ್ರೆಡಿ ಡೆವಲಪ್ಡ್, ಅಲ್ಲಿ ಈಗಾಗಲೇ ಅದು ಹೋಬಳಿಯ ಮಟ್ಟದಲ್ಲಿ ಡೆವಲಪ್ ಆಗಿದ್ದಂಥವರು ಅವರು ಪದೇ ಪದೇ ಇನ್ನೊಂದು ತಾಲೂಕಿಗೆ ಹೋಗೋ ಬದಲು ನಮ್ಮದು ಒಂದು ತಾಲೂಕು ಮಟ್ಟ ಆಗಲಿ, ತಾಲೂಕು ಕೇಂದ್ರ ಆಗಲಿ ಅಂತ ಆಶಿಸೋದು. ಮತ್ತು ತಾಲೂಕು ಆದಾಗ ಅದರದೇ ಆದಂಥ ಈಗ ಒಂದು ತಾಲೂಕು ಪಂಚಾಯತಿ ಬರುತ್ತೆ, ಇನ್ನೊಂದಷ್ಟು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಸುಲಭವಾಗಿ ಸಿಗ್ತಾರೆ, ಅವ್ರಿಗೆ ಡೆವಲಪ್ಮೆಂಟ್ ಆಗುತ್ತೆ. ಈ ಥರದೊಂದು ಆಶಯ ಇರುವಂಥದ್ದು ತಪ್ಪಲ್ಲ. ಆದರೆ ನಾನೇನು ಹೇಳೋದು ಅಂತಂದರೆ, ಬಹುಶಃ ಅಲ್ಲಿ ಅವ್ರು ಯಾರನ್ನ ನೀವು ಅಪಾಯಿಂಟ್ ಮಾಡ್ತೀರಿ, ಅವ್ರು ಏನು ನಿಮಗೆ ಕೇಟರ್ ಮಾಡದೇ ಇದ್ರೆ ಜನಕ್ಕೆ, ಅಗೇನ್ ಇಟ್ಸ್ ಅ ಫೇಲ್ಯೂರ್. ಯಾವಾಗಲೂ ಅಷ್ಟೇ ಡಿಸೆಂಟ್ರಲೈಸೇಷನ್. ನಾವು ಯಾವಾಗಲೂ ಈಗ ಚಂದ್ರಶೇಖರ್ದು ಯಾಕೆ ತೆಲಂಗಾಣ ಆದಾಗ ಅದನ್ನು ಯಾಕೆ ಸುಮಾರು ಜನ ಸ್ವಾಗತಿಸಿದ್ದು ಅಂದರೆ ಇದೇ ಕಾರಣಕ್ಕೆ. ಈಗ ಸಕ್ಸಸ್ಫುಲ್ ಸ್ಟೋರಿ ನನ್ನ ಪ್ರಕಾರ ತೆಲಂಗಾಣ ಇವತ್ತಿನ ಗ್ರೋತ್ ರೇಟ್ಸನ್ನ ನೋಡಿದ್ರೆ, ಅಲ್ಲಿಗೆ ಬರ್ತಿರುವ ಇನ್ವೆಸ್ಟ್ಮೆಂಟ್ ನೋಡಿದ್ರೆ, ಅಲ್ಲಿ ಇಟ್ಸ್ ಅ ಸಕ್ಸಸ್ಫುಲ್ ಸ್ಟೋರಿ. ಬಹುಶಃ ಆ ಥರದ ಒಂದು ಕೇಟರ್ ಆದರೆ ಮಾತ್ರ ಇಷ್ಟಕ್ಕೂ ಒಂದು ಮೀನಿಂಗ್ ಇದೆ, ಇಲ್ಲದಿದ್ದರೆ ಅದಕ್ಕೆ ಅರ್ಥ ಇಲ್ಲ. ಆದರೆ ಇನ್ನೊಂದು ವಿಚಾರ ನಾನು ಹೇಳಬೇಕು. ಆವಾಗಲೇ ಮೇಡಮ್ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಅವ್ರು ಹೇಳ್ತಾಯಿದ್ರು, ಈಗ ಸರ್ಕಾರ ಕೊಡಬೇಕು ನಿಜ, ಏನು ನಮಗೆ ಯಾರು ಅನ್ನದಾತರಿಗೆ ಭಿಕ್ಷೆಯನ್ನು ಕೊಡೋದು ಬೇಡ, ನಮಗೆ ಸ್ಕಿಲ್ಲನ್ನು ಕಲಿಸ್ಬೇಕು ಅನ್ನೋಂಥದ್ದು ಇಟ್ಸ್ ಕರೆಕ್ಟ್. ಯಾಕೆಂದರೆ ನಮಗೆ ಮೀನನ್ನು ಕೊಡಬೇಡಿ, ಮೀನನ್ನು ಹಿಡಿಯೋದು ಕೊಡಿ ಅನ್ನೋಂಥದ್ದು ನಾವು ಎಕನಾಮಿಕ್ಸಲ್ಲಿ ಮೊದಲಿಂದ ಹೇಳ್ಕೊಂಡು ಬರ್ತಿರುವಂಥದ್ದು, ಅದು ಸತ್ಯ ಕೂಡ. ಆದರೆ ಏನಾಯಿತು, 47ರಲ್ಲಿ ಸ್ವತಂತ್ರ ಬಂದಾಗ ಕೇಂದ್ರ ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ, 30 ಜನಕ್ಕಿಂತ ಹೆಚ್ಚು ಜನನ ನೀವು ಮದುವೆಗೆ ಮತ್ತು ಔತಣಗಳಿಗೆ ಕರೀಬಾರ್ದು ಅಂತ. ಯಾಕೆಂದರೆ ಅಷ್ಟೊಂದು ಇನ್ಸೆಕ್ಯೂರಿಟಿ ಆವತ್ತಿನ ದಿನ ಇತ್ತು. ಅನಂತರ ಗ್ರೀನ್ ರೆವಲ್ಯೂಷನ್ ಕೊಟ್ಟದ್ದು ಇದೇ ನಮ್ಮ ರೈತ. ಆದರೆ ಕೊಡುವಾಗ ಏನಾಯಿತು, ಹೈ ಈಲ್ಡ್ ವೆರೈಟಿ ಸೀಡ್ಸನ್ನು ತರಬೇಕಾಯಿತು, ಕೆಮಿಕಲ್ ಫರ್ಟಿಲೈಸರ್ಸ್ನ ತರಬೇಕಾಯಿತು, ವಿಧಿ ಇಲ್ಲದೆ ಇದ್ದರೂ ಇವೆಲ್ಲವನ್ನು ತಂದು ಮಾಡಬೇಕಾಯಿತು. ಆದರೆ ಆ ಮಟ್ಟಕ್ಕೆ ತಂದಾಗ ಅದೆಲ್ಲ ತರದೇ ಇದ್ದಿದ್ರೆ ಬಹುಶಃ ಫುಡ್ ಸೆಕ್ಯೂರಿಟಿ ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಫುಡ್ಡನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೂ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಸಾರಾಸಗಟ್ಟಾಗಿ ನಾವು ಇವೆಲ್ಲವನ್ನು ತಿರಸ್ಕರಿಸಲಿಕ್ಕೂ ಆಗಲ್ಲ. ಹಾಗಂತ ನಾವು ಯಾವುದನ್ನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಡಿ ಅಥವಾ ಮಾಡಬಾರ್ದು ಅಂತಲೂ ಹೇಳೋಕ್ಕಾಗಲ್ಲ. ಇವೆರಡರ ನಡುವೆ ಸಸ್ಟೈನಬಲ್ ಬ್ಯಾಲೆನ್ಸ್ ಏನು ಮಾಡ್ತೀವಿ ಅದರಿಂದ ಮಾತ್ರ. ಯಾಕೆ ಇವಾಗ ನಮಗೆ ಕೆಮಿಕಲ್ ಫರ್ಟಿಲೈಸರ್ಸ್ಗೆ ಸಬ್ಸಿಡಿ ಜಾಸ್ತಿ ಸಿಗ್ತಾ ಬಂತು, ಓವರ್ ಯುಟಿಲೈಸೇಷನ್ ಮಾಡೋಕ್ಕೆ ಶುರು ಮಾಡಿದ್ರು ಅನೇಕರು. ಹಾಕಿದ್ರೆ ಸಾಕು ಕೆಮಿಕಲ್ ಫರ್ಟಿಲೈಸರ್ಸ್ ನಮಗೆ ಹೆಚ್ಚು ಬೆಳೆಯುತ್ತೆ ಅಂತ. ಸೊ ಈ ಥರದ ಎಲ್ಲ ಇದಿದೆ ಎರಡೂ. ಏಕೆಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡುವಾಗ ಎರಡೂ ರೀತಿಯಲ್ಲಿ ನೋಡಿ ಅದನ್ನು ಬ್ಯಾಲೆನ್ಸ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಂಗಂದು ಮಾತ್ರಕ್ಕೆ ರೈತ ಸಬಲೀಕರಣ ಆಗಬಾರ್ದು ಅಥವಾ ಅವ್ರಿಗೆ ಯಾವಾಗಲೂ ಹಿಂಗೆ ಕೊಡ್ತಾನೆ ಇರಬೇಕು ಅನ್ನೋದಲ್ಲ. ಶಾರ್ಟ್ ಟೈಮಲ್ಲಿ ಈಗ ನಮ್ಗೆ ಹೊಟ್ಟೆಗೆ ಇವತ್ತು ಊಟ ಇಲ್ಲ, ನಾವು ಯಾಕೆ ಡೆಟ್ ವೇವ್ ಮಾಡಿ ಅಂತ ಕೇಳ್ತೀವಿ, ಸಾಲ ಮನ್ನಾ ಮಾಡಿ ಅಂತ ಯಾಕೆ ಕೇಳ್ತೀವಿ ಅಂತಂದರೆ, ಇವತ್ತಿನ ದಿನ ನಂಗೆ ನಿಂತ್ಕೊಳ್ಳೋಕೆ ಜಾಗ ಕೊಡಿ. ಶಾರ್ಟ್ ಟರ್ಮ್ ಮೆಷರ್ ಇರ್ಬೋದು ಇದು, ನಿಂತ್ಕೊಳ್ಳೋಕೆ ಜಾಗ ಕೊಡಿ. ಈಗ ಅವ್ನಿಗೆ ನಾವು ಕ್ಯಾಂಟೀನ್ ಮಾಡೋದು ಯಾಕೆ ಸರಿ ಅಂತ ನಾವು ಕರಿತಿದ್ದೀವಿ, ಅದು ತಪ್ಪಿರ್ಬೋದು ಎಕನಾಮಿಕ್ಸ್ ದೃಷ್ಟಿಯಿಂದ. ಇವತ್ತಿನ ದಿನ ಅವ್ನಿಗೊಂದು ಊಟ ಮಾಡಿ ಅವ್ನ ಪ್ರೊಡಕ್ಟಿವಿಟಿ ಹೆಚ್ಚಾಗಿ ಕೆಲಸ ಮಾಡಿದ್ರೆ ಕೆಲಸನೂ ಕೊಡಬೇಕು, ಅವ್ನಿಗೆ ಸ್ಕಿಲ್ ಕೊಟ್ಟು ಕೆಲಸ ಕೊಡಬೇಕು. ಬರೀ ಊಟನೇ ಕೊಡ್ತಾ ಇದ್ದರೆ, ಇಲ್ಲ ಬರೀ ನಾನು ನಿಂಗೆ ಲ್ಯಾಪ್ಟಾಪೇ ಕೊಡ್ತಾ ಇರ್ತೀನಿ ಎಲ್ಲ ವರ್ಷಗಳು ನಿನ್ನ ಹಂಗಲ್ಲ. ಅದನ್ನು ಯೂಸ್ ಮಾಡಿ ಅವನು ಸ್ಕಿಲ್ ಅದನ್ನು ಉಪಯೋಗಿಸ್ಕೊಂಡು ಏನಾದ್ರು ಡೆವಲಪ್ ಮಾಡೋಕ್ಕಾದರೆ ಮಾತ್ರ ಎಲ್ಲ ಪ್ರೋಗ್ರಾಮ್ಗಳಿಗೆ ಅರ್ಥ ಇದೆ, ಇಲ್ದಿದ್ರೆ ಇವೆಲ್ಲವೂ ವೇಸ್ಟೇ. ಅದರಲ್ಲೇನು ಎರಡು ಮಾತು ಬೇಡ. ತಾವು ಯಾವ ರೀತಿ ನರಸಿಂಹಮೂರ್ತಿ, ಯಾಕೆಂದರೆ ಈ ಬಜೆಟ್ ಹೆಂಗಿರುತ್ತೆ ಅಂದರೆ ಏಪ್ರಿಲ್ 1ರಿಂದ ಜಾರಿ ಆಗಬೇಕು ಅಂತ ಹೇಳಿದ ಆಶಯ.
ಆದರೆ ಏಪ್ರಿಲಿಂದ ಜುಲೈ ತನಕ ಅದು 0 ಸ್ಪೀಡಲ್ಲೇ ಇರುತ್ತೆ, ಅದು ನಿಂತಲ್ಲೇ ನಿಂತಿರುತ್ತೆ. ಜುಲೈ ತಿಂಗಳಲ್ಲಿ ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಆಗಸ್ಟ್ಗೆ ಆದಾಗ ಒಂದು 10 ಸ್ಪೀಡಲ್ಲಿ ಹೋಗೋಕ್ಕೆ ಶುರು ಆಗುತ್ತೆ. ಇದ್ದಕ್ಕಿದ್ದಂಗೆ ಡಿಸೆಂಬರ್ ಎಂಡ್ಗೆ ಬಂದಾಗ 80 ಇಂದ 100 120 ರೀಚ್ ಆಗುತ್ತೆ. ಮತ್ತೆ ಏಪ್ರಿಲ್ನ ಗೋಡೆ ತಕ್ಕಿದ ತಕ್ಷಣ ಬಂದು ಅಪ್ಪಳಿಸ್ಬಿಡುತ್ತೆ, ಅಲ್ಲಿ ನಿಂತೋಗ್ಬಿಡುತ್ತೆ. ಇದಾದ್ರೆ ಏನು ಪ್ರಶ್ನೆ ಅಂತ ಈ ರೀತಿಯಾದಂಥ ಇದಕ್ಕೆ ಅದನ್ನೇ ಆ ಸ್ಪೀಡು ಸರಿಯಾದ ರೀತಿಯಲ್ಲಿ ಇಲ್ಲ. ಒಂದು ತಾಲೂಕುಗಳ ವಿಷಯ ಹೇಳೋದಾದರೆ ವರ್ಕ್ ಅಸೆಸ್ ಮಾಡಬೇಕಲ್ಲಿ. ಒಂದು ತಾಲೂಕಲ್ಲಿ ಎಷ್ಟಿದೆ ವರ್ಕು, ಒಂದು ತಾಲೂಕು ನಿಭಾಯಿಸೋಕ್ಕಾಗದೇ ಇದ್ದಾಗ ಇನ್ನೊಂದು ತಾಲೂಕು ಹೋಗಬೇಕೇ ವಿನಃ ಈ ತಾಲೂಕಲ್ಲೇ ಕೆಲಸ ಇಲ್ಲದೆ ಇರುವಾಗ ಇನ್ನೊಂದು ತಾಲೂಕು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ಒಂದು ತಾಲೂಕು ಮಾಡಿದ್ರೆ ಅದಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಬೇರೆ ಆಗುತ್ತೆ, ಅಲ್ಲಿಗೆ ತಹಸೀಲ್ದಾರ್ ಬೇಕಾಗುತ್ತೆ, ಅದಕ್ಕೂ ಏನೇನೋ ಇರುತ್ತೆ. ಹೀಗಾಗಿ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟು 15 ದಿನಗಳು ಅಂತ ನೀವು ಹೇಳಿದ್ರೆ ಏಪ್ರಿಲ್ 1. ಈ 15 ದಿನಗಳಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನಾನು ಮೈಸೂರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದವನು, ಎಲ್ಲ ಸ್ಟೇಟ್ ಬ್ಯಾಂಕ್ಸು ಕೂಡ ಇದರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಮರ್ಜ್ ಆಗ್ತಾ ಇದೆ. ಅಂದರೆ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಕಮ್ಮಿ ಮಾಡೋಕ್ಕೆ ಇನ್ನೂ ಅನೇಕ ಕಾರಣಗಳಿಗೆ ಅವರು ಕಡಿಮೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಅದು 49 ತಾಲೂಕಿನ ಅಗತ್ಯ ಇದೆಯಾ? ಅದಕ್ಕೆ ಒಂದು ಅಮೌಂಟ್ ತೆಗೆದಿಟ್ಟಿದ್ದಾರಾ? ತೆಗೆದಿಟ್ಟಿರೋ ಅಮೌಂಟ್ ಸಾಕಾಗತ್ತಾ? ಇಷ್ಟು ನಾವು ಯೋಚನೆ ಮಾಡಬೇಕತ್ತೆ. ಅನಗತ್ಯವಾಗಿ ನೀವು ಅದನ್ನು ಮಾಡ್ತಾ ಹೋದರೆ ಏನಾಗುತ್ತೆ, ಅದು ಸುಮ್ಮನೆ ಹೊರೆ ಫೈನಲ್ ಆಗಿ ಟ್ಯಾಕ್ಸ್ ಪೇಯರ್ ಆಗಿ ನಮಗೆ ಬಿಡುತ್ತೆ. ನಿಜ, ಯಾಕಂದ್ರೆ ಬಹುಶಃ ರಾಜ್ಯದಲ್ಲಿ ಇರ್ತಕ್ಕಂಥ ಕೆಲ ಶಾಸಕರಿಗೆ ಮಾತ್ರನೇ 3 ತಾಲೂಕುಗಳಿಗೆ ಒಬ್ಬ ಶಾಸಕ ಅನ್ನುವಂಥದ್ದಿದೆ. ಈಗ ಕೆಲ ಶಾಸಕರುಗಳಿಗೆ ಒಂದು ತಾಲೂಕು ಕೂಡ ಇರಲಿಲ್ಲ. ಬಹುಶಃ ಈಗ ಅವರೆಲ್ಲರಿಗೂ ಕೂಡ ಒಂದೊಂದು ತಾಲೂಕಾದ್ರೂ ಕೂಡ ನನ್ನ ಕೆಳಗಡೆ ಇರಲಿ ಅನ್ನೋ ರೀತಿಯಲ್ಲಿ ಕಂಡುಬರುತ್ತೆ, ಅಷ್ಟೊಂದು ಪ್ರಮಾಣದಲ್ಲಿ. ಯಾಕಂದ್ರೆ ಕಾಪು ಒಂದು ಕಡೆಯಲ್ಲಿ ತಾಲೂಕಾಗತ್ತೆ, ಬ್ರಹ್ಮಾವರ ಮತ್ತೊಂದು ತಾಲೂಕಾಗತ್ತೆ. 20 ಕಿಲೋಮೀಟರ್ಗೆ ಒಂದು ತಾಲೂಕನ್ನು ಮಾಡ್ತಾ ಹೋದ್ರೆ ಯಾವ ರೀತಿಯಾಗಿ ಇಷ್ಟರ ಅವಶ್ಯಕತೆ ಇತ್ತ, ಅಥವಾ ಇದೆಲ್ಲ ರಾಜಕೀಯವಾದಂಥ ಬೇಡಿಕೆ ಪೂರೈಸತಕ್ಕಂತಹ ಒಂದು ವ್ಯವಸ್ಥೆ ಆಗ್ತಾ ಇದೆ ಅಂತ. ಹಾಗೆಯೇ ಈ ಬಜೆಟ್ ಸಂದರ್ಭದಲ್ಲಿ ಕೋಲಾರದಲ್ಲಿ ಒಂದು ಪ್ರತಿಭಟನೆಯೂ ಕೂಡ ನಡೆದಿದೆ. ಅಲ್ಲಿನ ಜನ ರಾಜ್ಯ ಬಜೆಟ್ನಲ್ಲಿ ರೈತರಿಗೆ ಅನ್ಯಾಯ ಆಗಿದೆ ಅನ್ನೋದನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿರ್ತಕ್ಕಂತಹದ್ದು ಕೋಲಾರದಲ್ಲಿ ನಡೆದಿದೆ. ಕೋಲಾರದಲ್ಲಿ ವಿಭಿನ್ನ ರೀತಿಯಾದಂತಹ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸಲಾಗ್ತಾ ಇರತಕ್ಕಂತಹದ್ದು. ಕೇಶಮುಂಡನ ಮಾಡಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಇದು ಕೋಲಾರದಲ್ಲಿ ಸದ್ಯಕ್ಕೆ ಈ ಒಂದು ಇಲ್ಲಿನ ಮೆಕ್ಕೆ ವೃತ್ತದಲ್ಲಿ ರೈತರು ಕೇಶಮುಂಡನವನ್ನ ಮಾಡಿಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇರತಕ್ಕಂತಹದ್ದು. ರೈತರ ಸಾಲ ಮನ್ನಾ ಮಾಡ್ತೀವಿ, ಬರ ನಿರ್ವಹಣೆ ಸೇರಿದಂತೆ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗಿದ್ದಾವೆ ಅನ್ನುವಂಥದ್ದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ರೈತರು ದೊಡ್ಡ ಪ್ರಮಾಣದಲ್ಲಿ ಈ ಬಾರಿ ಬಯಲುಸೀಮೆ ರೈತರ ಸಾಲ ಮನ್ನಾವನ್ನ ಈ ಬಜೆಟ್ನಲ್ಲಿ ಮಾಡ್ತಾರೆ. ಇಡೀ ರಾಜ್ಯದ ರೈತರ ಸಾಲ ಮನ್ನಾ ಆಗುತ್ತೆ. ರಾಜಕೀಯ ವೇದಿಕೆಗಳಲ್ಲಿ ಅನೇಕ ಬಾರಿ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ನಾನು ಪತ್ರ ಬರೆದಿದ್ದೀನಿ, ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿದ್ದೀನಿ, 2 ಪತ್ರ ಬರೆದು ಕೂಡ ಉತ್ತರ ಕೊಟ್ಟಿಲ್ಲ. ಅವರು 50% ಮನ್ನಾ ಮಾಡಲಿ, ನಾನು 50% ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದರು ಸಿದ್ದರಾಮಯ್ಯವರು. ಆದರೆ ಈಗ ಅದ್ಯಾಕೋ ಅವರು ಕೂಡ ರಾಜಕೀಯ ಹೇಳಿಕೆಗೆ ಸೀಮಿತಗೊಳಿಸಿ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಸಾಲ ಮನ್ನಾವನ್ನು ಬಿಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಅಲ್ಲಿ ರೈತರು ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರ್ತಕ್ಕಂಥ ಇದು ಕೋಲಾರದಲ್ಲಿ ಸದ್ಯ ನಡೆದಿರ್ತಕ್ಕಂತಹ ಒಂದು ಪ್ರತಿಭಟನೆಯ ಸ್ಯಾಂಪಲ್. ಆ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾಲ ಮನ್ನಾ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ತಲೆ ಬೋಳಿಸಿಕೊಂಡು ಪ್ರತಿಭಟನೆಯನ್ನ ನಡೆಸಿರ್ತಕ್ಕಂಥದ್ದು. ಇದು ಕೋಲಾರದಲ್ಲಿ ನಡೆದಿರ್ತಕ್ಕಂತಹದ್ದು. ರೈತರನ್ನ ಆತ್ಮಹತ್ಯೆ ಎಂಎಲ್ಎಗಳಿಗೆ ರಾಜ್ಯ ಸರ್ಕಾರಕ್ಕೆ ಏನಿದು ರಾಜ್ಯ, ಏನಿದು ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಅಮರ್ದ ಎಂಎಲ್ಎ ಸತ್ತರಪ್ಪ ಸತ್ತರು, ಸತ್ತರಪ್ಪ ಸತ್ತರು. ಇದು ರೈತರ ಒಂದು ಪ್ರತಿಭಟನೆ. ಹಾಗೆಯೇ ಈ ಒಂದು ಬಜೆಟ್ ಬಗ್ಗೆ ನಟ ಶಿವರಾಜ್ ಕುಮಾರ್ ಅವರು ಮಾತನಾಡಿದ್ರೆ ಅವ್ರು ಹೇಳಿದ್ದಾರೆ, ಅದನ್ನ ನೋಡೋಣ. ಅದೇ ಒಳ್ಳೆ ಬೆಳವಣಿಗೆ. ಇಂಡಸ್ಟ್ರಿಗೆ ಒಳ್ಳೇದು ಮಾಡಿದ್ರೆ ನಿಜವಲ್ಲ ಭಾಳ ಖುಷಿ ಆಗುತ್ತಲ್ಲ. ಗೌರ್ಮೆಂಟ್ ಸಪೋರ್ಟ್ ಇದ್ದರೆ ಯಾವಾಗ ಇದು ಮೊದಲೇ ಆಗಬೇಕಾಯ್ತು, ಇವಾಗ ಆಗಿದ್ದರಿಂದ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಸಿದ್ದರಾಮಯ್ಯ, ತುಂಬ ಥ್ಯಾಂಕ್ಸ್ ಇರಬೇಕು. ಇನ್ನೂ ಚೆನ್ನಾಗಿ ಆಗಬೇಕು. ಯಾಕಂದರೆ ಏನಾಗ್ತಿದೆ, ಹಿಂದಿ ಸಿನಿಮಾ ಬಂದ ತಕ್ಷಣ ಈ ಕನ್ನಡ ಸಿನಿಮಾನ ತೆಗೆದುಬಿಡೋದು, ಅದೆಲ್ಲ ಮಾಡ್ದಾನೆ ಶೋಗಳು ಕಮ್ಮಿ ಮಾಡೋದು, ಎಲ್ಲ ಅದು ಬಿಸ್ನೆಸ್ ಮಾಡ್ತೀವಿ. ಕನ್ನಡ ಸಿನಿಮಾನು ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಅಂತ ಪ್ರೂವ್ ಮಾಡ್ತೇವೆ. ಸೊ ಹಂಗಿರ್ಬೇಕಾದ್ರೆ ಈ ಫೆಸಿಲಿಟಿ ಮಾಡಿರೋದು ಒಳ್ಳೆ ಬೆಳವಣಿಗೆ ನಮ್ಮ ಇಂಡಸ್ಟ್ರಿ ಅಂತ.
ಎಸ್, ಇದು ಶಿವರಾಜ್ ಕುಮಾರ್ ಅವರು ಹೇಳ್ತಾ ಇರೋದಂತ. ಮುರಳೀಧರವರೇ, ಈಗ ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥ ಪ್ರಾಜೆಕ್ಟ್ಗಳ ವಿಚಾರಕ್ಕೆ ಬಂದಾಗ ಅದು ಇಂಪ್ಲಿಮೆಂಟ್ ಆಗುತ್ತಾ ಅನ್ನುವಂಥದ್ದೇ ದೊಡ್ಡ ಬಿಗ್ ಕ್ವಶನ್ ಮಾರ್ಕ್ ಯಾವತ್ತೂ ಕೂಡ ಬೆಂಗಳೂರಿನ ವಿಚಾರದಲ್ಲಿ ಇರ್ತಕ್ಕಂಥದ್ದು. 10 ವರ್ಷದಿಂದ ಒಂದೊಂದೇ ಪ್ರಾಜೆಕ್ಟ್ಗಳ ಹೆಸರನ್ನ ಕೇಳುವಂಥದ್ದೇ ಆಗೋಗ್ಬಿಡುತ್ತೆ. ಇದರಿಂದ ಏನು ಪ್ರಯೋಜನ ಆಗುತ್ತೆ? ನಮ್ಮ ಸಿಟಿಯ ಗ್ರೋತ್ಗೆ ಮತ್ತು ಸರ್ಕಾರದ ಯೋಜನೆಗಳ ಗ್ರೋತನ್ನು ಕಂಪೇರ್ ಮಾಡಿದಾಗ ಗ್ರೋತ್ ಒಂದು ಕಡೆಯಲ್ಲಿ ನಡೀತಾ ಇದೆ, ಇದು ಇನ್ನೂ ಕೂಡ ಕುಂಟ್ತಾ ಹೋಗ್ತಾ ಇರುತ್ತೆ. ಇದೇ ಓಪನಿಂಗ್ ರಿಮಾರ್ಕ್ಸಲ್ಲೇ ಹೇಳಿದೆ ನಾನು, ನಮ್ಮದು ಬ್ಯಾಂಗ್ಳೂರು ಆಲ್ಮೋಸ್ಟ್ 56-57% ನಮಗೆ ರೆವೆನ್ಯೂ ಜನ್ರೇಟ್ ಮಾಡುತ್ತೆ ರಾಜ್ಯದಲ್ಲಿ. ಅದರಿಂದ ನಾವು ಪೂರ್ತಿ ದುಡ್ಡು ಇಲ್ಲೇ ಖರ್ಚು ಮಾಡಬೇಕಂತ ಯಾರೂ ಹೇಳೋದಿಲ್ಲ. ಆದರೆ ಇನ್ಫ್ರಾಸ್ಟ್ರಕ್ಚರ್ನು ಡೆವಲಪ್ ಮಾಡದಿದ್ದರೆ ವಿ ಹ್ಯಾವ್ ಸ್ಟಾರ್ಟೆಡ್ ಸೀಯಿಂಗ್ ದಿ ಬಿಗಿನಿಂಗ್ ಆಫ್ ದ ಎಂಡ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅದು ಸಿಂಕಿಂಗ್ ಸಿಟಿ ಇರಲಿ ಏನಿರಲಿ, ವಿ ಆರ್ ಸ್ಲೋಲಿ ಲೂಸಿಂಗ್ ಔಟ್ ಟು ಅದರ್ ಸಿಟೀಸ್. ಅದರಿಂದ ಇದ್ರ ಬಗ್ಗೆ ಅವರು ಯೋಚನೆ ಮಾಡಬೇಕು, ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಒಂದು ಪ್ಲಾನ್ ಇಟ್ಕೊಂಡು ಮಾಡಬೇಕು. ದೇ ಹ್ಯಾವ್ ಟು ಇಂಪ್ಲಿಮೆಂಟ್ ಇಟ್ ವೆರಿ ಫಾಸ್ಟ್. ನಮ್ಮಲ್ಲಿ ಆ ಮಾಡಲಿಕ್ಕೆ ಒಂದು ಬ್ಯಾಂಡ್ ವಿಡ್ತೇ ಇಲ್ಲ. ನಾವು ಏನಾದರೂ ಮಾಡ್ಬೋದು, ಏನಾದರೂ ಹೇಳ್ಬೋದು. ನಮ್ಮ ಸರ್ಕಾರದಲ್ಲಿ ಇಷ್ಟು ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಇಷ್ಟು ವೆರೈಟಿ ಆಫ್ ಪ್ರಾಜೆಕ್ಟ್ಸ್ ಮಾಡಲಿಕ್ಕೆ ಬ್ಯಾಂಡ್ ವಿಡ್ತಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ಇನ್ನೊಂದೇ ಒಂದು ವಿಷಯ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಾವು ಹೋದ 2 ಅವರ್ಸಿಂದ ಎಲ್ಲಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಇದು ಕರೆಕ್ಟಾ ಇಲ್ವಾ, ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾತಾಡ್ತಿದ್ವಿ. ಆದರೆ ಒಂದು ಬಡ್ಜೆಟಲ್ಲಿ ಈಕ್ವಲ್ ಪೋರ್ಷನ್ ರೆವೆನ್ಯೂ ಇನ್ಕಮ್ ಎಷ್ಟು ಬಂದರೆ ಅಷ್ಟು ಖರ್ಚು ಮಾಡೋಕ್ಕಾಗೋದು. ಸ್ವಲ್ಪ ಬಾರೋ ಮಾಡ್ಬೋದು, ಬಾರೋ ಮಾಡಿದ್ರೆ ಕೊಡಲೇಬೇಕು ರಿಟರ್ನ್. ಬಟ್ ಆ ಇನ್ಕಮ್ ಬಗ್ಗೆ ಬರೀ ಜಸ್ಟು ಒಂದು 1% ಇದರಲ್ಲಿ ರೆಫರೆನ್ಸ್ ಇಲ್ಲ. ಯಾಕೆ ಇನ್ಕಮ್ ಇನ್ಕ್ರೀಸ್ ಮಾಡ್ಬೋದು? BBMP ಇನ್ಕಮ್ ಇರಲಿ, ಬ್ಯಾಂಗ್ಳೂರ್ ಇನ್ಕಮ್ ಇರಲಿ, ಸ್ಟೇಟ್ ಇನ್ಕಮ್ ಇರಲಿ, ವೇರಿಯಸ್ ಟ್ಯಾಕ್ಸಸಲ್ಲಿ ಇನ್ಕಮ್ ಜಾಸ್ತಿ ಯಾವ ಥರ ಮಾಡ್ತೀರಾ, ಎಫಿಷಿಯೆಂಟಾಗಿ ಯಾವ ಥರ ಮಾಡ್ತೀರಾ ಅನ್ನೋದು ಬಗ್ಗೆ ಏನೂ ಇಲ್ಲ. ಇವಾಗ ನೋಡಿ, ಬ್ಯಾಂಗ್ಳೂರ್ BBMPನಲ್ಲಿ ನಾವು ಕಲೆಕ್ಟ್ ಮಾಡ್ತಾ ಇರೋ ಟ್ಯಾಕ್ಸಸ್ ಎಲ್ಲ ಹಾರ್ಡ್ಲಿ 30%, 35%. ಅದ್ರ ಬಗ್ಗೆ ಏನಾದರೂ ನಾವು ಏನಾದರೂ ಕರೆ ತೊಗೊಂಡು ಮಾಡ್ತೀವಿ ಇದನ್ನು ಅನ್ನೋದ್ರ ಬಗ್ಗೆ ಏನೂ ಇಲ್ಲ. ಸ್ಟೇಟ್ ಟ್ಯಾಕ್ಸಸಲ್ಲಿ we are the highest taxed state in the whole country. You see, state to GSDP ತಗೊಂಡ್ರೆ ನಾವು ಹೈಯೆಸ್ಟ್ ಟ್ಯಾಕ್ಸ್ ಇನ್ ದ ಕಂಟ್ರಿ ನಾವು. ಸೊ ಹೈಯೆಸ್ಟ್ ಟ್ಯಾಕ್ಸ್ ರೇಟ್ ಹೈಯೆಸ್ಟ್ ಇದು ಬಿಟ್ಟರೆ ನಿಮಗೆ ಜಾಸ್ತಿ ಟ್ಯಾಕ್ಸ್ ಬರುತ್ತೆ ಅಂದರೆ ಬರೋದಿಲ್ಲ. ಅದರಿಂದ ರ್ಯಾಷನಲೈಸ್ ಮಾಡಬೇಕು. ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಐ ಥಿಂಕ್ ಸಿದ್ದರಾಮಯ್ಯ ಈಸ್ ಕೇಪಬಲ್ ಆಫ್ ಪ್ರೆಸೆಂಟಿಂಗ್ ಎ ಮಚ್ ಬೆಟರ್. ಬಟ್ ಅವರು ಕಂಪಲ್ಷನ್ಸು, ಪೊಲಿಟಿಕಲ್ ಕಂಪಲ್ಷನ್ಸು, ಟೈಮ್ ಕಂಪಲ್ಷನ್ಸು, ಆಮೇಲೆ ಎಲೆಕ್ಟ್ರಲ್ ಕಂಪಲ್ಷನ್ಸು ಬಂದಿರೋದ್ರಿಂದ ಐ ಥಿಂಕ್ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಇಲ್ಲದ್ರೆ ಹೀ ಈಸ್ ಅ ವೆರಿ ಕೇಪಬಲ್ ಮ್ಯಾನ್. ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಹಿಮ್. ನಾವು ಹೋಗಿ ಕೂತ್ಕೊಂಡು ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡಿದಾಗ ಅವರಿಗೆ ಈಸ್ ವೆರಿ ಗುಡ್. ಯಾವ ಪಾಯಿಂಟಲ್ಲಿ ಹೇಳಿದ್ರು ಈಸ್ ಏಬಲ್ ಟು ಈಸಿಲಿ ಅಬ್ಸಾರ್ಬ್ ಇಟ್, ಅಪ್ರಿಷಿಯೇಟ್ ಇಟ್. ಅದರಿಂದ ಇದೇನೋ ಒಂದು ಕಾಂಪ್ರಮೈಸ್ ಅಂತ ನನಗೆ ಅನಿಸುತ್ತೆ. ಎಸ್, ಮುರಳೀಧರ್ ಅವರೇ, ಥ್ಯಾಂಕ್ ಯು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಹಾಗೆ ಚರ್ಚೆಯನ್ನು ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ನ ನಂತರ.